ಮಾರ್ಕ್ಸ್ ಒಳಗೆ 8ನೇ ಒಳಗೆ 1 to 8 1 to 8 ಹಾಂ ಅದೆಲ್ಲ ಇದ್ರೊಳಗೆ ಸಿಲೆಬಸ್ ಅದ. ಹಾಂ ಮತ್ತು ಅದ್ರ ಹೊರತಾಗಿ ಡ್ರಾಯಿಂಗ್ ಹಾಂ ಚಿತ್ರ ಹೆಂಗೆ ತೆಗೆದು ಬಣ್ಣ ಹೆಂಗೆ ತುಂಬೋದು ಅಚ್ಚಾ ಇದೆಲ್ಲ ಮಕ್ಕಳಿಗೆ ಇದರಲ್ಲಿ ಕಲಿಸ್ತೀವಿ. ಓಕೆ ಸರ್ ಓಕೆ ಹಾಂ ಓಕೆ ಇದೆಲ್ಲ ಏನದ ರೂಮ್ ತಯಾರು ಮಾಡೀವಿ ಈ ಪ್ರಕಾರ. ಹಾಂ ಇವು ಡೇ ನೈಟ್ ಗ್ಲಾಸ್ ಕಿಟಕಿಗೆ ಹಾಂ ಇವು ಅಂದರೆ ಇಂಪಾರ್ಟೆಂಟ್ ಎಲ್ಲ ವಸ್ತು ಯೂಸ್ ಮಾಡೀವಿ ಇಲ್ಲಿ ಅಚ್ಚಾ ಮಕ್ಕಳ ಸಲುವಾಗಿ. ಏನೋ ಇಲ್ಲಿ ನಿಮ್ಗೆ ಹೆಂಗೆ ಅನ್ನಿಸ್ತದೆ ಈ ರೂಮ್ ನಿಮ್ಗೆ ಹೆಂಗೆ ಅನ್ನಿಸ್ತದೆ? ನೀವು ಹೊರಗಿಂದ ಬಂದಿರಿ, ನೀವು ಎಷ್ಟೋ ಸಾಲ ನೋಡ್ರಿ, ಬೆಸ್ಟ್ ಅನ್ಸುತ್ತೆ ಸರ್. ನಿಮಗೆ ಏನು ಅನ್ನಿಸ್ತದೆ ಇದು ರೂಮ್ ನೋಡೋದ ಬಗ್ಗೆ? ಒಳ್ಳೆ ಅರೇಂಜ್ಮೆಂಟ್ ಇದೆ. ಶಾಲೆಯ ಪರಿಸರ ಹೆಂಗೆ ಅನ್ನಿಸ್ತು ನಿಮಗೆ? ಪರಿಸರ ಭಾಳ ಚೆನ್ನಾಗಿದೆ ಸರ್. ಈ ಪರಿಸರ ತಂಗಿ ಅವು ಪುರ್ಗಳು ಹೊರಗೆ ಹಾಕಲ್ಲಿ. ಈ ಪರಿಸರ ಶಾಲೆ ತಯಾರು ಮಾಡಬೇಕಾದ್ರೆ ಭಾಳ ಕಷ್ಟ ಆಗ್ಯದ ನನಗೆ. ಹಾಂ ಸರ್. ನಾ ಬರೋಕ್ಕಿಂತ ಮೊದಲು ಈ ಶಾಲೆ ಹಾಂ ಸರ್ವಸಾಧಾರಣ ಶಾಲೆ ಇತ್ತು. ಹಾಂ ಹಾಂ ಯಾರು ಯಾವನು ಬರ್ತಿರು, ಯಾರು ಯಾವಾಗನು ಹೋಗ್ತಿರು, ಯಾವ ಪಾಲಕರು ಬರ್ತಿರು, ಬೈದು ಹೋಗ್ತಿರು, ಅಂದು ಹೋಗ್ತಿರು, ಎಲ್ಲ ಬಂದು ಬೈದು ಹೋಗ್ತಿರು. ಹಾಂ ಈಗ ನಾ ಬಂದ ಒಳಗೆ ಯಾವ ಪಾಲಕರು ಒಳಗೆ ಬರೋಂಗಿಲ್ಲ. ಹಾಂ ಹಾಂ ಪರಿಸರದ ಮಂದಿ ತ್ರಾಸಿತ್ತಿಲ್ಲಿ. ಹೌದು ಹೌದು ಸರ್. ಹಾಂ ಡೆಕ್ಸ್ ಸುಟ್ಟು ಹೋಗ್ಯಾರ ಇಲ್ಲಿ ಎಷ್ಟೋ ಸಲ. ಹಾಂ ಸರ್. ಡೆಕ್ಸ್ಗಳು ಹಾಂ ಹಾಂ ಹೊರಗಿಟ್ಟು ಡೆಕ್ಸ್ ಉರಿಯೋದು ಸುಟ್ಟು ಹೋಗಿರು. ನಾ ಬರತ್ತಾನ ತಂಗಿ ಅದು. ಹಾಂ 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 ಅದೆಲ್ಲ ಬಂದ್ ಮಾಡೀನಿ, ಯಾರೂ ಕಾಲು ಇಡಂಗಿಲ್ಲ. ಈಗ ಹಾಂ CCTV ಕ್ಯಾಮ್ರಾ ಕುಂಡ್ರಿಸಿದ. ಹಾಂ ಅದರಿಂದ ನಾನು ಮೊಬೈಲ್ದಾಗ ನಾನು ನೋಡ್ತೀನಿ. ಹಾಂ ನಮ್ಮ ಶಾಲೆಗೆ ಏನು ನಡೆದ ನಾ ಇಲ್ಲಿ ಹೊರಗೆ ಹೋದ ಬಳಕ ಹಾಂ ನಾನು ಮೊಬೈಲ್ದಾಗ ಕಾಣಿಸ್ತದ. ಅಚ್ಚಾ ಅಚ್ಚಾ ಅಂದ್ರೆ ಶಾಲೆ ಬಗ್ಗೆ ಲಕ್ಷ ಇಡ್ಬೇಕಾಗ್ತದ ನಾನು. ಹಾಂ ಯಾವ ಶಿಕ್ಷಕರು ಏನು ಮಾಡ್ತಾರೆ, ಹಾಂ ಹೊರಗದ ಮಕ್ಕಳು ಏನು ಮಾಡ್ತಾವ. ಹಾಂ ಇದು ನಾ ಎಲ್ಲೇ ಹೋಲಿ ಇವತ್ತು ನಾ ಪ್ರವಾಸಕ್ಕೆ ದಿಲ್ಲಿಗೆ ಹೋದ ಅಳಿಗೆ ಸಹಿತ ಹಾಂ ಇದ್ರ ಮ್ಯಾಗಿಂದ ನೋಡಿ ಅವ್ರಿಗೆ ಮಾರ್ಗದರ್ಶನ ಮಾಡ್ತೀವಿ. ಅಚ್ಚಾ ಇವು ಹೊರಗೆ ಹುಡುಗಿಯರು ಇಲ್ಲ ತಿರ್ಗಾಡ್ಲಿಕ್ತಾರ, ಅವ್ರು ಇಲ್ಲ ಯಾಕ, ಇವ್ರು ಇಲ್ಲ ಯಾಕ ನೋಡ್ರಿ. ಹಾಂ ಎಲ್ಲ ಪೂರಾ ಸ್ಕೂಲೇ ಕಾಣಿಸುತ್ತೆ ರೀ ಅದು. ಹಾಂ ಪೂರಾ ಸ್ಕೂಲೇ ಕಾಣಿಸುತ್ತೆ ರೀ. ರೈಟ್ ಸರ್ ರೈಟ್ ನೀವು ಎಲ್ಲಿ ಹೋದ್ರು ಇಲ್ಲಿ ನೋಡಿಕೆ ಎಲ್ಲಿ ಹೋದ್ರೂ ಇದ್ರ ಮ್ಯಾಗಿಂದ ನನಗೆ ತಿಳಿತದೆ ಈಗ. ಓಕೆ ಸರ್ ಓಕೆ ಆಫ್ಲೈನ್ ಥ್ಯಾಂಕ್ ಯು ಸರ್. ಇದೇ ರೀತಿಯಿಂದ ನನ್ನ ಶಾಲೆ ನಾನು ನಿರೀಕ್ಷಣೆ ಎಲ್ಲಿ ಇದ್ರೂ ಕೂಡ ನಿರೀಕ್ಷಣೆ ಇಡ್ತಾ. ರೈಟ್ ನನ್ನ ಮಕ್ಕಳು ಸಂರಕ್ಷಣೆ ಸಲುವಾಗಿ ಕ್ಯಾಮ್ರಾ ಕುಂಡ್ರಿಸಿದ. ರೈಟ್ ಸರ್. ಹೆಣ್ಣು ಮಕ್ಕಳ ಶಾಲೆ ಅದ. ಹೌದು ಸರ್. ಅದ್ರ ಸಲುವಾಗಿ ನಮ್ಮ ಹೆಣ್ಣು ಮಕ್ಕಳು ಹುಡುಗಿಯರಿಗೆ ಏನೂ ಅಡಚಣೆ ಬರಬಾರ್ದು, ಏನೂ ತ್ರಾಸ ಕೊಡಬಾರ್ದು ಅಂತೇಳಿ ಕ್ಯಾಮ್ರಾ ಕುಂಡ್ರಿಸಿ. ವೆರಿ ಗುಡ್ ಆ ಹೆಣ್ಮಕ್ಳು ಎಲ್ಲ ಈ ಮಕ್ಕಳು ಒಕ್ಕಲಿಗರ ಮಕ್ಕಳವ. ವೆರಿ ಗುಡ್. ಒಬ್ಬರದು ಪಾಲಕರು ನೌಕರದಾರಿಲ್ಲ ಇಲ್ಲ, ಒಟ್ಟು ಒಕ್ಕಲಿಗರ ಮಕ್ಕಳು. ಅಂತ ಮಕ್ಕಳಿಗೆ ತೊಂದು 2ನೇ ಸಲ ಪ್ರವಾಸ ಮಾಡಿಸೀನಿ. ನಂದು ಇದು ಪ್ರವಾಸ 5ನೇ ಸಲ ನಾ ಮಾಡಿಸಿದ್ದು. ಹಾಂ ಈ ಮಕ್ಕಳದು 2ನೇ ಸಲ. 2ನೇ ಸಲ ನಾ ಬೇರೆ 3 ಶಾಲೆಯಲ್ಲಿ ಇದ್ದು ಪ್ರವಾಸ ಮಾಡಿದ್ದು. ಹಾಂ ಒಂದು ಜೇವೂರ, ಹಾಂ ಗೌಡ್ಗಾವ್, ನಾಗಣಸೂರು. ಹಾಂ 3 ಸಲ ಬೆಂಗಳೂರಿಗೆ ಬಂದಿದ್ದ ನಾ. ಹಾಂ 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 ಮಕ್ಕಳಿಗೆ ತೊಗೊಂಡು ಪ್ರವಾಸಕ್ಕೆ ಮಕ್ಕಳಿಗೂ ಬೆಂಗಳೂರು 3 ಸಲ. ಹಾಂ ಅವಾಗ ಅಲ್ಲಿ ಯಾರು ಇಟ್ಟು ಲಕ್ಷ್ಯ ಕೊಟ್ಟಿತ್ತಿಲ್ಲ ನಮ್ಗೆ. ಹಾಂ ನಾ ಅಲ್ಲಿ ಹೇಳ್ತಿದ್ದವ್ರಿಗೆ ಪತ್ರಕಾರ ಮಂದಿಗೆ ಹಾಂ ನಾ ಮಹಾರಾಷ್ಟ್ರದಿಂದ ಬಂದಿದ್ದೆ, ಹಿಮಾಲಯ ಬಂದಿದೆ ಅಂತ ಹೇಳಿದ್ರು ನಮ್ಮ ಕಡೆ ಯಾರು ಲಕ್ಷ್ಯ ಕೊಟ್ಟಿತ್ತಿಲ್ಲ. ಹಾಂ ಹಾಂ ಈ ಸಲ ಮೀಡಿಯಾ ಹೆಚ್ಚು ಇದು ಮಾಡ್ತವೆ, ಮೀಡಿಯಾದಾಗ ಹೆಚ್ಚಿಗೆ ಇದು ಆಯಿತು ವೈರಲ್. ಸರಿ. ಆದ್ರಿಂದ ZTV, ಜಿ ನ್ಯೂಸ್ ಶಾಲೆಗೆ ಬಂದಿತ್ತು, ಹಾಂ ಆಜ್ ತಕ್ ಬಂದಿತ್ತು, ಇಂಡಿಯಾ ಟುಡೇ ಬಂದಿತ್ತು, ಹಾಂ ಮತ್ತು ಇನ್ನಿತರ ಎಲ್ಲ ಪತ್ರಕಾರರು ಬಂದು ಹೋದರು. ನಾನು ಪ್ರಚಾರದ ಸಲುವಾಗಿ ಮಾಡಂಗಿಲ್ಲ. ಸರಿ ಸರಿ ಸರ್. 5 ವರ್ಷದಾಗ ಇದು 5ನೇ ಸಲ 5ನೇ ಟೈಮ್ಗೆ ನಮ್ಮ ಪ್ರಚಾರ ಆಗ್ಯದ. ನಂದು ಪ್ರಚಾರ ಆಗಂಗಿಲ್ಲ ಅಂತ ಹೇಳಿ ನಾ ಬಂದ್ ಮಾಡಿಲ್ಲ. ಅದೇ ಸರ್ ಮಾಡ್ತಾನೆ ನನಗೇನು ನಾನು ಪ್ರಸಾರ ಮಾಧ್ಯಮದಿಂದ ಪ್ರಸಾರ ಆಗ್ಬೇಕಂತ ನನ್ನ ಇಚ್ಛೆ ಇಲ್ಲ. ನನ್ನ ಮಕ್ಕಳೇನವ ಇವಕ್ಕೆ ಒಂದು ಶಾಲೆಗೆ ಬರುವಂತಹ ನಿರ್ಮಾಣ ಆಗಬೇಕು. ಶಾಲೆ ತಪ್ಪಿಸ್ಬಾರ್ದು. ದಿನನಿತ್ಯ ಮುಖ್ಯಾಧ್ಯಾಪಕರು ಮೂತಿ ನೋಡಬೇಕು ಅನ್ನಂತ ಮಕ್ಕಳ ಮೇಲೆ ಹೌಸದು. ಸರಿ ಸರ್. ಶಾಲೆಗೆ ಹೋಗ್ಬೇಕು, ಮುಖ್ಯಾಧ್ಯಾಪಕರು ಕೂಡ ಚರ್ಚೆ ಮಾಡಬೇಕು. ಓಕೆ ಸರ್. ಎಲ್ಲ ಸರಿಯಾಗಿ ಕೊಡ್ತಾರೆ ಅಂತೇಳಿ ಅವ್ರ ಚರ್ಚೆ. ವೆರಿ ಗುಡ್ ಸರ್. ಅದರ ಸಲುವಾಗಿ ಇಟ್ಟೆಲ್ಲ ನಾನು ಪರಿಶ್ರಮ ತೊಂದು ಶಾಲೆ ತಯಾರು ಮಾಡೀನಿ. ವೆರಿ ಗುಡ್ ಸರ್. ವೆರಿ ಗುಡ್ ಗುಡ್. ನಾ ರೊಕ್ಕೀಗ ಎಂದು ವಿಚಾರ ಮಾಡಂಗಿಲ್ಲ. ಅದೇ ಅದೇ ಸರ್. ನನ್ನ ಹೆಂಡತಿ ಶಿಕ್ಷಕರ, ನಮ್ಮ ಮಿಸಸ್ ಟೀಚರ್ ಅದ, ಅವ್ರಿಗೆ 1 ಲಕ್ಷ ಪಗಾರ. ನಾನು 2 ಮಕ್ಕಳು ಇಂಜಿನಿಯರ್ ಅವ. ಬೇಗ
ಅದು ಒಂದು ರೂಮ್ ತೆರಿ ಕಂಪ್ಯೂಟರ್ ಇದ್ರದ್ದು ವಿಜ್ಞಾನದು. ಇದಕ್ಕೆ ಕೈ ಇದ್ರ ಮ್ಯಾಗಿಟ್ಟು ಏನ್ರ ಅಳಗೆಡಿಸಿ ನೋಡು, ಏನು ಬತ್ತು ನೋಡು, ಓದು. ಪ್ಯಾರಾಗ್ರಾಫ್ ಇದು ವಿಜ್ಞಾನ ರೂಮ್ ಸರ್. ಹಾಂ ರೀ. ಇದು 6th 7th ಹಾಂ 6th 7th 8th 6th 7th ಹುಡುಗರಿಗೆ ಇದು ವಿಜ್ಞಾನ ರೂಮ. ಹಾಂ. ನಮ್ಮ ಸಿಲೆಬಸ್ದಾಗ ಏನದಾವ, ಹಾಂ ಸಿಲೆಬಸ್ದಾಗ ಏನದಾವ ಅದು ಇಲ್ಲಿ ಸಾಹಿತ್ಯ ಅದಾವ. ಹಾಂ. ಈಗ ಇದ್ರಾಗ ಲಿಕ್ವಿಡ್ ಹಾಕಿ ಹಾವಿಟ್ಟದ. ಹಾಂ ಸರ್. ಈ ಹಾವಿನ ಬಗ್ಗೆ ನಮ್ಗೆ ಹೇಳಬೇಕಾಯ್ತಪ್ಪ ಅಂದ್ರೆ ಇದು ನಾವು ಉಪಯೋಗ ಮಾಡ್ತೀವಿ. ಉಪಯೋಗ ಮಾಡ್ತೀವಿ. ಇಲ್ಲಿ ಹಲ್ಲಿ ಅದ. ಹಲ್ಲಿ ಬಗ್ಗೆ ಅಭ್ಯಾಸ ನಮ್ಮ ಮಕ್ಕಳಿಗೆ ಕೊಡೋದಿತ್ತು. ಈ ಹಲ್ಲಿ ಮುಂದಿಟ್ಟು ರೈಟ್ ಸರ್. ಇದರದ್ದು ಕಾಲೇಸು ಉಗುರೇಸು ಬಟ್ಟೆ ಇವೆಲ್ಲ ಇದರದಿಂದ ಅದ್ರ ಹಲ್ಲಿ ಯಾವ ಆಹಾರ ಸೇವನೆ ಮಾಡ್ತದೆ, ಇದಕ್ಕೇನು ಬೇಕು, ಇದು ಎಲ್ಲಿರ್ತದೆ, ಇದೆಲ್ಲ ಮಕ್ಕಳಿಗೆ ತೋರಿಸೋ ಸಲುವಾಗಿ ನಾವೆಲ್ಲನೇ ಇಲ್ಲಿ ಇದರೊಳಗೆ ಮೀನದ. ಈಗ ಈ ಮೀನ ಒಳಗೆ ನೀರಾಗಿಟ್ಟದ, ಜೀವಂತ ಇರ್ತದ. ಇದು ಜೀವಂತ ಎಲ್ಲಿಗ ಲಿಕ್ವಿಡ್ ಹಾಕಿಟ್ಟದ. ಮೀನ ಎಲ್ಲಿ ವಾಸವಾಗಿ ಮಾಡ್ತದ, ಇದು ನೀರಲ್ಲೋ ಅಥವಾ ಹೊರಗಡೆ, ಇದನ್ನು ಮಕ್ಕಳಿಗೆ ಹೇಳೋ ಸಲುವಾಗಿ ಇದು ಒಂದು ನಮ್ಮ ಸೇವನೆಗೆ ಉತ್ತಮವಾದಂಥ ಆಹಾರ ಮೀನ. ಅದರ ಸಲುವಾಗಿ ಇದನ್ನು ಸಾಕ್ತಾರೆ. ಸಾಕಿ ಮಕ್ಕಳಿಗೆ ಅಂದ್ರೆ ದೊಡ್ಡವರು ಇದನ್ನು ಊಟದ ಜೊತೆ ಸೇವನೆ ಮಾಡೋ ಸಲುವಾಗಿ ಮೀನಿನ ಉಪಯೋಗ ಅದ. ಇವೆಲ್ಲ ತಿಳಿಸಿ ಮಕ್ಕಳಿಗೆ ಹೇಳ್ತೀವಿ. ಇವೆಲ್ಲ ಇದನ್ನೇ ಅವೆಲ್ಲ ಪ್ರಾಣಿಗಳು. ಸೈನ್ಸ್ ರೂಮ್ ರೀ. ಸೈನ್ಸ್ ರೂಮ್. ವೆರಿ ಗುಡ್. ಇದು ಅವ್ರು ಬಂದೇಳಿ ತೆರೆದಿಲ್ಲ. ಉಳಿದವ್ರು 8 ಮಂದಿ ಬಂದಿರಲ್ಲ. ಎಳೆಗೆ ಇದ್ರ ರೂಮೇ ತೆರೆದಿಲ್ಲ. ಆ ಎಳೆಗೆ ಅದೇ ಪ್ರವಾಸ ಬಂದು ನನಗೆ ಹೆಡಕ್ಕೆ ತ್ರಾಸ ಆಗ್ತಿತ್ತು. ಹಾಂ, ಮಂದಿ ಮಾತಾಡೋದು ಕೇಳೋದು ಇದ್ರದಿಂದ ತ್ರಾಸ ಆಗ್ತಿತ್ತು. ಅವಾಗ ದಿನ ಒಂದು 7-10 ಮಂದಿರ ಫೋನ್ ಹಚ್ಚೋದು ಡೈಲಿ. ಬರ್ರಿ, ತಮ್ಮ ಹೆಸರು ಹೇಳ್ರಿ ಸರ್. ನಮ್ಮ ಹೆಸರು ರೀ ಗುಲ್ಲಿಂಗಪ್ಪ ಸಿದ್ದಯ್ಯಪ್ಪ ಶಿವಣಿಗೆ. ಹಾಂ, ಯಾವ್ರಿ? ಮೈಂದರಿಗೆ. ಅಲ್ಲಿ ನೋಡಿ ಹೇಳ್ರಿ. ಮೈಂದರಿಗೆ. ನೀವು ಎಷ್ಟನೇ ಕ್ಲಾಸ್ ಗುರುಗಳ್ರಿ? ನಮ್ಮ ಕಡೆ 2ನೇ ರೀ. ಹಾಂ, ನೀವು ಕಟ್ಟಿಮನಿ ಸಾಹೇಬ್ರು ಕೂಡ ಪ್ರವಾಸಕ್ಕೆ ಹೋಗಿದ್ರಿ? ಹೋಗಿದ್ರಿ? ನೀವು ಪ್ಲೇನ್ದಾಗ ಫಸ್ಟ್ ಟೈಮ್ ಹತ್ತೀರಿ, ಸೆಕೆಂಡ್ ಟೈಮ್ ಹತ್ತೀರಿ? ಸೆಕೆಂಡ್ ಟೈಮ್ ಹತ್ತೀರಿ. ನೀವು ಬಾಂಬೆ ದಿಲ್ಲಿ ಸೆಕೆಂಡ್ ಟೈಮ್ ಹತ್ತಿದ್ರು ಅವ್ರ ಜೊತೆನೇ ಹತ್ತೀರಿ? ಹಾಂ, ಕಟ್ಟಿಮನಿ ಸರ್ ಜೊತೆನೇ ಹೋಗಿರಿ. ಹಾಂ, ಏನು ಅನ್ನಿಸ್ತು ನಿಮ್ಗೆ ಅನುಭವ ಅವ್ರ ಜೊತೆ ಹೋಗಿದ್ದು? ನಮಗೆ ಅನುಭವ ಅಂದ್ರೆ ಶಾಲೆ ಕೂತು ಕಲಿಸೋದು ಇದು ಒಂಥರ ಬೇರೆ ರೀ. ಆದ್ರೆ ನಮಗೆ ಜನರಲ್ ನಾಲೆಜ್, ಹೊರಗಿಂದ ಪರಿಸರದ ಅಭ್ಯಾಸ, ಶೈಕ್ಷಣಿಕ ಅಭ್ಯಾಸ, ಸಾಮಾಜಿಕ ಸಾಂಸ್ಕೃತಿಕ ಇವು ಅಭ್ಯಾಸ ಬೇಕಾದ್ರೆ ನಾವು ಹೊರಗೆ ಬಿಟ್ಟು ಹೊರಗೆ ಹೋಗ್ಬೇಕಾಗ್ತದೆ. ಅದು ತಿಳ್ಕೊಂಡು ಸರ್ ದರ್ ವರ್ಷಿಗೆ ವಿಮಾನ ಪ್ರವಾಸ ತೆಗಿತಾರೆ. ಮತ್ತೊಂದು ಸ್ಕೂಲ್ನೊಳಗೆ ಈ ಥರ ಅದಾನೋ ಇಲ್ರಿ ಸರ್? ಮತ್ತೊಂದು ಸಣ್ಣ ಮಕ್ಕಳಿಗೆ 5ನೇತೆಯಿಂದ 6ನೇತೆ 7ನೇತೆ ಹುಡುಗರನ್ನ ಪ್ಲೇನ್ನಲ್ಲಿ ಕರ್ಕೊಂಡು ಹೋಗಿ ಪ್ರವಾಸ ಮಾಡೋದು ಮತ್ತೆ ಎಲ್ಲಿಯಾದ್ರೂ ನೋಡಿದ್ದೀರಾ ನೀವು? ಇಲ್ಲ ನಾವರೇ ಇನ್ನತನ ಕಾಲೇಜ್ ಲೆವೆಲ್ದಾಗ ಪಾಲ್ಗೊಳ ಸಹಿತ ವಿಮಾನ ಪ್ರವಾಸಕ್ಕೆ ಹೋಯ್ದಿದ್ದು ಕೇಳಿಲ್ಲ. ಹಾಂ, ನಮ್ಮದು 30 ಆಗ್ಯದ. 30 ಮಾಡಿರಿ ನೀವು? 30 ವರ್ಷ ಸರ್ವಿಸ್ನಾಗ ಎಲ್ಲೆಲ್ಲಿ ಪ್ರವಾಸ ಮಾಡಿರಿ ನೀವು? ನಾವು ಪ್ರವಾಸ ಅಂದ್ರೆ ಬೇಲೂರು, ಹಳೆಬೀಡು, ಇದೇನು ಬದಾಮಿ, ಅಜಂಟ, ವೇರೂಳ ಈ ಕಡೆ ಮಾಡಿದ್ವಿ. ಬಟ್ ಪ್ಲೇನ್ದಾಗ ಕೂತಿಲ್ಲ? ಕೂತಿದ್ದು ಕಟ್ಟಿಮನಿ ಸರ್ ಗುಣನೇ. ವೆರಿ ಗುಡ್. ಏನು ಅನ್ನಿಸ್ತು ನಿಮ್ಮ ಪ್ಲೇನ್ ಪ್ರವಾಸ ನಿಮ್ಗೆ? ಪ್ಲೇನ್ ಪ್ರವಾಸ ಅಂದ್ರೆ ಒಂದು ಅನುಭವ. ವಿಮಾನ ಪಾತ್ರ ಹ್ಯಾಂಗೆ, ಏನು ಸುದ್ದಿ, ಅದ್ರಾಗ ಏನು ಸುವಿಧೆ ಇರ್ತದೆ, ಅದು ಹ್ಯಾಂಗೆ ಆಗ್ತದೆ, ಎಲ್ಲೆಲ್ಲಿ ಇದು ಇರ್ತದೆ ಅನ್ನೋದು ಫಸ್ಟ್ ಟೈಮಿಗೆ ನಾವು ಕೂತ ಬಳಕ ಅದ್ರದ್ದು ಒಂದು ಎಂಜಾಯ್ಮೆಂಟ್ ಬೇರೆ ಪ್ರಕಾರ ಸಿಕ್ತು. ವೆರಿ ಗುಡ್. ಇಲ್ಲಿ ತನಕ ನಾವು ರೈಲ್ವೆ ಪ್ರವಾಸ ಮಾಡಿದ್ದೆವು, ಬಸ್ ಜೀಪ ಇವಾಗ ಮಾಡಿದ್ದೆವು. ಕಟ್ಟಿಮನಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀರಿ ನೀವು? ಅವ್ರಿಗೆ
ಯಾವತ್ತೂ ಥ್ಯಾಂಕ್ಸ್ ಹೇಳ್ತೇವೆ. ವೆರಿ ಗುಡ್. ಈ ಪ್ರಕಾರ ಯಾರು ಮಾಡಲ್ಲ ರೀ. ಯಾರೂ ಮಾಡಲ್ಲ. ವೆರಿ ಗುಡ್. ನಿಮ್ಮದು ಹಾಂ ಸರ್ ಇಲ್ಲಿ ಇರತ್ತಲ್ಲ ಸರಿ ಹೋಗ್ತಾ ಆ ಸರಿ ಹೋಗ್ತೇವೆ ಓದ್ತೀರಿ ಅಂದ್ರೆ ನಾವು ಬೇರೆ ಬೇರೆ ಅನುಭವ ಸಿಗ್ತದೆ. ಹಾಂ ಹಿಂಗದ ಇದೊಂದು ಮಿರಾಕಲ್ ಈ ಸ್ಕೂಲ್ನೊಳಗೆ. ಮತ್ತೆ ಯಾವ ಸ್ಕೂಲ್ನೊಳಗೆ ಹಿಂಗೆ ಇರುವುದಿಲ್ಲ ಪ್ರೈಮರಿ ಸ್ಕೂಲ್ನಾಗ ಮಟ್ಟಿಗೆ. ನಾ ಸಹಿತ ಕೇಳಿರಿ ಕಾಲೇಜ್ ಲೆವೆಲ್ ಓದಿದ್ವಿ ನಾ ಕೇಳಿಲ್ಲ. ಇದನ್ನೇ ನಾನು ಕೇಳಿ ಬಿಜಾಪುರದಿಂದ ಬಂದಿದ್ದೀನಿ ರೀ ನಾನು ಓಡಿ ಮುಂದೆ. ಓಕೆ ಇದು ನಿಮ್ದು ಎಷ್ಟನೇ ಕ್ಲಾಸ್ ರೀ ಸರ್? ಇದು 2ನೇ ತೇರಿ. ತೋರಿಸಿ ಸ್ವಲ್ಪ 2ನೇ ಬೇಕು ಸರ್. ಸ್ಟ್ಯಾಂಡ್ ಅಪ್. ನೋಡಿ 2ನೇ ಕ್ಲಾಸ್ ಸ್ಟೂಡೆಂಟ್ ಹುಡುಗರು. ಕಿಟಕಿ ತೆರಿ ಕಿಟಕಿ. ಸೆಕೆಂಡ್ ಕ್ಲಾಸ್. ಹಾಂ ನೋಡಿ ಎಷ್ಟು ಸ್ಟೂಡೆಂಟ್ ಇದ್ದಾರೆ ಸರ್ ಇಲ್ಲಿ? ಇಲ್ಲಿ 34 ಅವರು. 34 ಹುಡುಗರು ಇದ್ದಾರೆ ಇಲ್ಲಿ. ನೋಡ್ರಿ ಇದು ಸೆಕೆಂಡ್ ಎಷ್ಟು ಸಿಸ್ಟಮೆಟಿಕ್ ಅವರು ಡ್ರೆಸ್ ನೋಡ್ರಿ, ಎಷ್ಟು ಹೈಜೆನಿಕ್, ಎಷ್ಟು ಕ್ಲೀನ್ ಇದ್ದಾರೆ ಅವರು. ತೆಲಿಗೆ ಪಟ್ಟ ಎಲ್ಲ ಪದ್ಧತಿ ಇದು ಅವರು ಡ್ರೆಸ್. ಮರಾಠಿ ಶಾಲೆ ಹುಡುಗಿ ಇವತ್ತು ಬರ್ಲಿಕ್ಕೆ ಕನ್ನಡ ಶಾಲೆ ನೋಡ್ರಿ. ನೋಡಿ ಅದು ಮರಾಠಿ ಸ್ಕೂಲ್ ಹುಡುಗಿ ಕನ್ನಡ ಯೂನಿಫಾರ್ಮ್ ಯಾಕಿಲ್ಲ ಇವತ್ತೇ ಬಂದಾಳ. ಇಲ್ಲೇ ಮಕ್ಕಳು ಮರಾಠಿ ಶಾಲೆ ಅದ. ಮರಾಠಿ ಶಾಲೆ ಅಂದು ಇವತ್ತು ಹಿಡಿದು ಕನ್ನಡ ಶಾಲೆ ಹೊಂಟಾಳ. ಕನ್ನಡ ಶಾಲೆಗೆ ಬಂದ ಅದಕ್ಕೆ LC ವಗೇರೆ ಬಂದಿಲ್ಲ. ಶಿಲ್ಲಾ ಕರಿಬಿದಲ್ಲಿ ಕೊಡ್ತಾ ಇದ್ದ ನಾ ಮತ್ತೆ. ಏನು ಹೆಸರಮ್ಮ ನಿಂದ? ಪೂರ್ಣ ನಿಮ್ಮ ಅಪ್ಪ ಹೆಸರು ಶ್ರೇಯಾ ಲಕ್ಷ್ಮಿ ನಿಂಬಾಳ್. ನಿಂಬಾಳ್. ಯಾಕೆ ಬಂದೆಮ್ಮ ಇಲ್ಲಿ ಕನ್ನಡ ಸ್ಕೂಲಿಗೆ ನೀನು? ಅದು ಚಂದ ಕಲಿಸ್ತಾರ ಇಲ್ಲಿ. ಯಾರು ಹೇಳಿದ್ರು ಚಂದ ಕಲಿಸ್ತಾರ ಅಂತ? ನಿಮ್ಮ ಗೆಳತಿಯರು ಹೇಳಿದ್ರಾ? ಅವ್ರ ಮಮ್ಮಿ ನಿಮ್ಮ ಮಮ್ಮಿ ಹೇಳಿದ್ರಾ? ಹಾಂ ಹಾಂ ತಮ್ಮೊಬ್ಬ ಇಲ್ಲಿ ಅದನ್ರಿ. ಇವ್ರ ಪಪ್ಪ ಬಿಡೋದು ಹೋಗೋದು ಮಾಡ್ತಾರ, ನೋಡ್ತಾರ. ಅವ್ರಿಗೆ ಇಲ್ಲೇ ಚಂದ ಅನ್ಸದ. ಅದಕ್ಕ ಪಪ್ಪ ಅವ್ರ ಮಮ್ಮಿ ತಂದು ಈಗ ಇಲ್ಲಿ ನಾನು ಬಲಿ ಕೊಟ್ಟೋಗಿರಿ. ವೆರಿ ಗುಡ್. ಬೆಸ್ಟ್ ಆಫ್ ಲಕ್. ಬಿಡಿಸಿ ಕನ್ನಡ ಶಾಲೆಗೆ. ಓಕೆ ಥ್ಯಾಂಕ್ ಯು. ನಡೀತೀವಿ. ಬಾಯ್. ಥ್ಯಾಂಕ್ ಯು. ಬಾಯ್. ಇದೆಲ್ಲ ಟೊಮೆಟೊ, ಉಳ್ಳಿಗಡ್ಡೆ, ಬಟಾಟೆ. ಇದು ಊಟದ ವ್ಯವಸ್ಥೆ ಮಕ್ಕಳಿಗೆ. ಏನು ಊಟ ಮಾಡಿಸ್ತೀರಿ ಸರ್? ದಿನನಿತ್ಯ ಅನ್ನ ಸಾರು ಇರ್ತದೆ ರೀ. ಅನ್ನ ಸಾರಿನಾಗ ನಾವು ಇದು ಟಮಾಟಿ, ಬಟಾಟಿ, ಬಾಜಿ, ಕಾಯಿಪಲ್ಲೆ ಮಿಕ್ಸ್ ಮಾಡಿ ಉತ್ತಮವಾದಂಥ ಊಟ ಕೊಡ್ತೇವೆ ಮಕ್ಕಳಿಗೆ. ನಾ ಬರೋಕ್ಕಿಂತ ಮೊದಲ ಒಂದು 50% ಮಕ್ಕಳೆಲ್ಲ ಉಣ್ತಿತ್ತಲ್ಲ. ಯಾಕೆ ಉಣಾಲೆಗೆ ಅವು ಮಕ್ಕಳು ಅನ್ನೋದು ಅಭ್ಯಾಸ ಮಾಡೋದು. ಇದು ಮೊದಲ ಊರನವ್ರಿಗೆ ಅಡಿಗೆ ಮಾಡೋರಿಗೆ ಉಂಡ ಗೊತ್ತಾನೆ ಕೊಟ್ಟುಬಿಟ್ಟಿರು. ನೀವೇ ಬಾಚಿ ತೊಂಬರಿ, ನೀವೇ ಮಾಡ್ರಿ, ನೀವು ಉಳಿದೀವು ಹಾಕಿ ನೀವೇ ನೋಡ್ರಿ, ಎಲ್ಲ ನೀವೇ ತೆಳಗೆ ಮಾಡಿರು. ನಾನು ಬಿಡಿಸೀನಿ. ಈಗ ಅವಾಗ ಒಬ್ಬರಿಗೆ ದಿನಕ್ಕೆ 200 ರೂಪಾಯಿ ಪಗಾರ ಕೊಡ್ತೀನಿ. ಇಬ್ಬರು ಹೆಣ್ಮಕ್ಳಾರ. ದಿನಕ್ಕೆ 400 ರೂಪಾಯಿ ಅವ್ರದ್ದು. ಅದು ಕೊಟ್ಟು ಮಾಡ್ಲಿಕ್ತೀನಿ. ಇದೇನದ ಈಗ ಇದು ನಾನು ಬಳಿ ಇಟ್ಕೊಂಡಿದ್ದೆ. ನೀವೇ ತರ್ತಾ ಇದ್ದೀವಿ? ನಾನೇ ತರೋದು, ನಾನೇ ಮಾಡೋದು. ಇಟ್ಟು ಬಟಾಟೆ, ಟಮಾಟಿ, ಅವು ಉಳ್ಳಾಗಡ್ಡಿ. ಈಗ ಇದು ಈ ಆಟೋಡ ಇದೊಂದು ವಾರ ಬಟಾಟಿ, ಈ ಟಮಾಟಿ ಫಿಕ್ಸ್, ಉಳ್ಳಾಗಡ್ಡಿ ಫಿಕ್ಸ್ ಇರ್ತಾವ. ಮುಂದಿನ ವಾರ ಹೀರಿಕಾಯಿ, ನುಗ್ಗಿಕಾಯಿ, ಮತ್ತು ಕುಂಬಳಕಾಯಿ, ಇವು ಬೇರೆ 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 ಮಾಡ್ಕೊತು ಒಂದೊಂದು ಆಟೋಡ. ಮಕ್ಕಳ ಶರೀರಕ್ಕೆ ಇದ್ರದ್ದು ಕಾಯಿ ಪಲ್ಯದು ಉಪಯೋಗ ಆಗುತ್ತೆ. ಈಗೆಲ್ಲ ಹುಡುಗರು ಉಣ್ತಾವೆ. ಎಲ್ಲ ಹುಡುಗರು ಫಸ್ಟ್ ಕ್ಲಾಸ್ 100% ಉಂಡು ಉಳಿತಂದ್ರೆ ಅವ್ರು ಡಬ್ಬೆ ಹಾಕಿ ಮನೆಗೆ ಕಳಿಸ್ತಾವೆ. ಪಾಲಕರು ನೋಡ್ಲಿಕ್ಕೆ ನಾವು ಊಟ ಏನು ಉಣ್ತಾವೆ ಹುಡುಗರು ಶಾಲೆಗೆ ಮನೆಗೆ ಕಳಿಸ್ತೀನಿ. ವೆರಿ ಗುಡ್, ವೆರಿ ಗುಡ್. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮದು ಕಂಪ್ಲೀಟ್ ಹೆಸರು ಹೇಳ್ಬಿಡ್ರಿ. ನನ್ನ ಹೆಸರು ಮಹಾಂತೇಶ್ವರ್ ಕಟ್ಟಿಮನಿ. ಮಹಾಂತೇಶ್ವರ್ ಕಟ್ಟಿಮನಿ. ಅಚ್ಚಾ. ತಮ್ಮ ಊರು ಯಾವುದಂದ್ರಿ ಸರ್? ಅಕ್ಕಲಕೋಟೆ. ಇರೋದು ಅಕ್ಕಲಕೋಟೆ. ಹಾಂ ಸರ್. ಇಲ್ಲಿ ಈ ಸ್ಕೂಲ್ನಲ್ಲಿ ಎಷ್ಟು ವರ್ಷ ಆಯ್ತು ಸರ್ ಸರ್ವಿಸ್ ತಮ್ಮದು? ನಾನು ಇಲ್ಲಿ 22 ಏಪ್ರಿಲ್ 2022 ಬಂದೀನಿ. 2022 ಇಲ್ಲಿ ಬಂದಿರಿ. ಇದಕ್ಕೆ ಮುಂಚೆ ಎಲ್ಲಿ ಮಾಡ್ತೀವಿ ಸರ್? ಮುಂಚೆ ನೋಡ್ರಿ ನಾಗಣಸೂರು, ಗೌಡ್ಗಾಂವ್, ಜೇವೂರು. ನಾಗಣಸೂರು, ಗೌಡ್ಗಾಂವ್, ಜೇವೂರು ಇವು ಒಟ್ಟು ಮಹಾರಾಷ್ಟ್ರದಾಗೆ. ಅಚ್ಚಾ. ಹಾಂ. ಈಗ ಇದು ಇನ್ನೊಂದು ಏನಪ್ಪ ಅಂದ್ರೆ, ನೀವು ಈ ಸ್ಕೂಲ್ನಲ್ಲಿ ಈಗ ನಾನು ಒಂದು ಪೇಪರ್ನಲ್ಲಿ ಓದಿ ನಾ ಇಲ್ಲಿ ಬಿಜಾಪುರದಿಂದ ಇದನ್ನು ಶೂಟಿಂಗ್ ಮಾಡೋಕ್ಕೆ ಬಂದೀನಿ ವ್ಲಾಗ್. ಪೇಪರ್ನೊಳಗೆ ನೀವು ಇದೇನು ಒಂದು ದೊಡ್ಡ ಸಾಧನೆ ಮಾಡಿರಿ. ಈಗ ಮಕ್ಕಳದು ನಾವೆಲ್ಲ ಮುಲಾಕಾತ್ ತೊಗೊಂಡೆವು ಸ್ಕೂಲ್ನಲ್ಲಿ, ಅದು ಎಲ್ಲ ಮಾಡಿದೆವು.
ಈ ಥರ ನಿಮ್ಮ ತಲೆಯೊಳಗೆ ಈ ಮಕ್ಕಳನ್ನು ಅಂದ್ರೆ 5ನೇತಿ 6ನೇತಿ 7ನೇತಿ ಚಿಕ್ಕ ಮಕ್ಕಳನ್ನು ಥ್ರೂ ಪ್ಲೇನ್ ವಿಮಾನದೊಳಗೆ ಪ್ಲೇನೊಳಗೆ ನೀವು ದೆಹಲಿ ಬೆಂಗಳೂರು ತಿರುಗಾಡಿಸ್ಬೇಕು ಅಂತ ಮುಂಬೈ ದೆಹಲಿ ಇದು ನಿಮ್ಮ ತಲೆಯೊಳಗೆ ಎಂದಿನಿಂದ ಬಂತು ಸರ್? ಇದು ಸರ ನನಗೊಂದು ಹುಚ್ಚದ. ಹಾಂ ಶಿಕ್ಷಣದ ಮಕ್ಕಳದ್ದು ಹುಚ್ಚದ ನಾನು. ಹಾಂ ಮುಖ್ಯವಾಗಿ ಹೇಳ್ಬೇಕಂದ್ರೆ ಹಾಂ ನಾನು ಸುಟ್ಟಿ ದಿನನೂ ಶಾಲೆಯಲ್ಲಿ ಇರ್ತೀನಿ. ಹಾಂ ಟೈಮಿಂಗ್ 11ರಿಂದ 5 10ರಿಂದ 5 ಇರ್ಬೇಕಂತಿಲ್ಲ. ಹಾಂ ನಾನು ಸಂಡೇ ಕೂಡ ಹಾಂ ಶಾಲೆಯಲ್ಲಿ ಸುಟ್ಟಿಯಲ್ಲಿ ಕೂಡ ಶಾಲೆಯಲ್ಲಿ ಹಾಂ ಎಲ್ಲ ಹಬ್ಬ ಹುಣ್ಣಿಮೆಗೆ ನಾನು ಬಂದು ಪೂಜೆ ಮಾಡ್ತೀನಿ ನನ್ನ ಆಫೀಸ್ ನನ್ನ ಶಾಲೆಗೆ. ಸರಿ ಸರ್. ಹಾಂ ನಿಮ್ಮ ದಸರಾಕ್ಕೆ ನನ್ನ ಆಫೀಸ್ ಪೂಜೆ, ಹಾಂ ಸರ್. ಮತ್ತು ದೀಪಾವಳಿಗೆ ಪೂಜಾ. ಹಾಂ ಸರ್. ಇವು ನನ್ನ ಸಂಸ್ಕೃತಿ ಅದ. ಆ ಪ್ರಕಾರ ನಾ ಇಮಂದಾಗ ತಿರುಗಾಡ್ತೀನಿ. ಆದ್ರೆ ಮಕ್ಕಳಿಗೆ ಇಮಂದಾಗ ತಿರುಗಾಡ್ಸಿರ ಅವ್ಕೆ ಭಾಳ ಆನಂದ ಸಂತೋಷ ಆತಂತ ಹೇಳಿ ಹಾಂ ಅವ್ರಿಗೆ ಒಂದು ಅಮೌಂಟ್ ಅವ್ರಿಗೆ ಕೊಟ್ಟೆ. ಹಾಂ 7,000 ರೂಪಾಯಿ. ಹಾಂ ಇದು ಮೊದಲೇ ಸಲ 6,000 ರೂಪಾಯಿ ಕೊಟ್ಟಿದ್ದೆ. ಅವು ಕೊಟ್ಟರು. ಈಗ 7,000 ರೂಪಾಯಿ ಕೊಟ್ಟೀನಿ. 7,000 ರೂಪಾಯಿ ಕೊಟ್ಟರು. ಆ 7,000 ರೂಪಾಯಿದಾಗ ಅವರು ರೈಲ್ವೇದು ಮತ್ತು ವಿಮಾನ ಟಿಕೆಟಿಗೆ 7,000 ರೂಪಾಯಿ ಹೋದು. ಹೌದು. ಹೌದು. ಈಗ ನೀವು ಇದೇನು ಮಾಡಿದ್ರಲ್ರಿ ಸರ್ ಇದನ್ನು ಪ್ರವಾಸ, ಒಂದು ವಿದ್ಯಾರ್ಥಿನಿಗೆ ಈಗ ಇಲ್ಲಿಂದ ಸೋಲಾಪುರದಿಂದ ಬಾಂಬೆದಿಂದ ಡೆಲ್ಲಿ ಪ್ಲೇನ್ ಅಲ್ಲೆಲ್ಲ ತಿರುಗಾಡೋದು ಮಿನಿಮಮ್ ಎಷ್ಟು ಖರ್ಚು ಬರುತ್ತೆ ರೀ ಸರ್? 9ರಿಂದ 10,000 ರೂಪಾಯಿ ಖರ್ಚು ಬರ್ತದೆ. 9ರಿಂದ 10,000 ಒಂದು ಪರ್ ಸ್ಟೂಡೆಂಟ್ ಬರುತ್ತೆ. ಅದೇನು ಕನ್ಸೆಷನ್ ಇರುತ್ತೆ ಸರ್? ಏನೂ ಇಲ್ಲ. ವಿದೌಟ್ ಕನ್ಸೆಷನ್. ಯಾರು ಎಲ್ಲಿ ಪ್ಲೇನಿಗೆ ರೀ ಸರ್? ಏನೂ ಇಲ್ಲ. ಇದು ಪ್ರೈವೇಟ್ ಅದು ಪ್ಲೇನ್. ಪ್ರೈವೇಟ್ ಪ್ಲೇನ್ ಅದು ಸರ್ಕಾರಿ ಅಲ್ಲ. ಸರ್ಕಾರಿಗೆ ಹೆಂಗದ ಏರ್ ಇಂಡಿಯಾನು ಪ್ರೈವೇಟ್ ಆಗಿದೆ. ಸರ್ಕಾರಿ ವಿಮಾನ ಇಲ್ಲ. ಹಾಂ ಸರ್. ಅಲ್ಲಿ ಎಲ್ಲೇ ಇದೂ ಇಲ್ಲ. ಹಾಂ ಸರ್. ಏನು ಇದು ಕೊಡಂಗಿಲ್ಲ. ಒಂದು ಈಗ ತಿಳ್ಕೊರಿ 35 ಹುಡುಗರಿಗೆ ಪರ್ ಹೆಡ್ 10,000 ಬತ್ತಂತೇಳಿ 3.5 ಲಕ್ಷ ರೂಪಾಯಿ ಆಯ್ತು ರೀ ಇದು. ಹೌದು ಸರ್. ಬಟ್ ಪಾಲಕರು ಅಷ್ಟು ಕೊಟ್ಟಿರ್ತಾರೆ ನಿಮ್ಗೆ. 7,000 ರೂಪಾಯಿ ನಾ ಹೇಳಿದ್ದ ಒಂದು 60-70%, 70-80 ಹೇಳ್ರಿ, 7,000 ರೂಪಾಯಿ ಕೊಟ್ಟರು. 7,000 ರೂಪಾಯಿ. ಉಳಿದವರು ಇನ್ನು ಯಾರು ಕೊಟ್ಟರೆ ಯಾರು ಕೊಟ್ಟಿಲ್ಲ, ಯಾರು ಕೊಡೋರು ಇನ್ನು. ಅದು ನಾ ಏನು ಹಣದ ವಿಚಾರ ಮಾಡಂಗಿಲ್ಲ. ನಾನು HM ಇದ್ದೀನಿ. ನಾನು ಹೆಣಿತ ಅಸಿಸ್ಟೆಂಟ್ ಟೀಚರ್. ನನ್ನ 2 ಮಕ್ಕಳು ಇಂಜಿನಿಯರ್ ಅವ. ನಾನು ಸೋಷಿಯಲ್ ಇಂಜಿನಿಯರ್. ನಮ್ಗೆ ಎದ್ರದ್ದು ಏನೂ ಕೊರತಿಲ್ಲ. 2 ಮಕ್ಕಳು ಇಂಜಿನಿಯರ್ ಅದ ರೀ. ಸೊಸಿನೂ ಇಂಜಿನಿಯರ್ ಅದ. ಸೊಸಿನೂ ಇಂಜಿನಿಯರ್. ನಾವಿಬ್ಬರು ಸರ್ವಿಸ್ಗೆ. ಈಗ ವೈನಿಯವರು ಅಂದ್ರೆ ನಿಮ್ಮ ಮನೆಯವರು ಎಲ್ಲಿ ನೌಕರಿ ಮಾಡ್ತಾರೆ? ಅವ್ರು ನಾಗಣಸೂರ್ಕ ಮಾಡ್ತಾರೆ. ನಾಗಣಸೂರು. ಅವರು ಹೇಳಿ. ಅವರು ನಾಗಣಸೂರ್ಕ ಸರ್ವಿಸ್ ಮಾಡ್ತಾರೆ ನೌಕರಿ. ಈಗ ಎಲ್ಲಿ ಮಾಡ್ತಾರೆ ವೈನಿಯವರು? ನಾಗಣಸೂರ್ಕ. ಅಲ್ಲಿ ಮರಾಠಿ ಶಾಲೆಗೆ ಅದಾರ. ಮರಾಠಿ ಶಾಲೆಗೆ ಅದಾರ. ಅವರು ಮರಾಠಿ ಟೀಚರ್, ನೀವು ಕನ್ನಡ ಟೀಚರ್. ಅವರು ಮಹಾರಾಷ್ಟ್ರದವರು. ನಿಮ್ಮ ಎಜುಕೇಶನ್ ಅಕ್ಕಲ್ಕೋಟದಾಗ ಕನ್ನಡದೊಳಗೆ. ನಮ್ಮ ಅಪ್ಪ ಕನ್ನಡ ಟೀಚರ್ ಆದರ್ಶ ಮುಖ್ಯಾಧ್ಯಾಪಕರು. ನಮ್ಮ ಅಪ್ಪ ಅವರು ಆದರ್ಶ ಮುಖ್ಯಾಧ್ಯಾಪಕರು ಅವರು. ನಾವು ಮುಖ್ಯವಾಗಿ ನಮ್ಮ ಊರ ಇಂಡಿ ತಾಲೂಕು ಚಿಕ್ಕಬೇನೂರು. ಹಾಂ ಸರ್. ನಮ್ಮ ಅಪ್ಪ ಅವ್ರ ಕಡೆ ಸರ್ವಿಸ್ಗೆ ಅಂಥೇಳಿ ಮೊದಲಿಗೆ ಇಲ್ಲಿ ಬಂದರು. ಅಕ್ಕಲ್ಕೋಟಕ್ಕೆ ಬಂದ್ರಿ. ಅವರು ಪೂರ್ಣ ಸರ್ವಿಸ್ದ ಅವ್ರದ್ದು ಇಲ್ಲೇ ಹೋಗ್ಯದ. ಅಕ್ಕಲ್ಕೋಟದಾಗ. ನಾವು ಇಲ್ಲಿಗೆ ಬಂದು ಕಮ್ಮಿ ಒಂದು 50, 60, 70 ವರ್ಷ ಹಾಕೋತ ಬರ್ತೀವಿ ಈ ಕಡೆ ಬಂದು. ನಮ್ಮ ದಿನ ಅಲ್ಲಿ ಮನಿ ಅದ. ಆದ್ರೆ ಹೋಗಿ ಬಂದು ಮಾಡ್ತೀವಿ. ಹೋಗಿ ಬಂದು ಕಾರ್ಯಕ್ರಮದ. ಆದ್ರೆ ನಾವು ಸ್ಥಾಯಿಕಿ ಸದ್ಯ ಸೋಲಾಪುರಕ್ಕೆ ಇದ್ದೀವಿ. ಡಿಸ್ಟಿಕ್ ಅಂದ್ರೆ ಅಕ್ಕಲ್ಕೋಟೆ, ಮಹಾರಾಷ್ಟ್ರದಲ್ಲಿ. ಅಕ್ಕಲ್ಕೋಟೆಗೆ ಎಲ್ಲಿ ಅದ ರೀ ಮನಿ ಸರ್? ಅಕ್ಕಲ್ಕೋಟದ ಸಮರ್ಥ ನಗರ ಅಂತೇಳಿ ಸಮರ್ಥ ನಗರದಾಗ ಮನೆ ಕಟ್ಟಿವಿ. ಅಲ್ಲೇ ಇರ್ತೀವಿ. ಆದ್ರೆ ನಿಮ್ಮ ತಂದೆಯವರು ನೀವು ಕೂಡ ಇಲ್ಲ. ತಂದೆಯವರು ಇಲ್ಲ, ಸರಿ ಹೋಗ್ಯಾರ. ಸಾರಿ. ಅವರು ಟೀಚರ್ ಇದ್ರು, ಅವರು ಹೆಡ್ ಮಾಸ್ಟರ್ ಇದ್ರು. ಅವ್ರದ್ದು ಶಿಕ್ಷಣದ ಕೈ ಯಾರು ಹಿಡಿದಿಲ್ಲ ಅವ್ರು ಇರೋ ತನಕ. ಆ ಊರಂದು ಬದಲಿ ಆಗ್ಬೇಕಾದ್ರೆ ಶಕ್ಯ ಆಗಿಲ್ಲ. ಒಂದೇ ಊರ ಡ್ಯೂಟಿ ಆಗ್ಯದವ್ರು.